ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಸೆ ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಯಾವುದಾಗಿತ್ತು? 180. ಅಥ ಪ್ರಸಂಗ ಸ್ತ್ರೀಧರ್ಮ. ಪ್ರಸಂಗ ಬಂತು ಅಂಥೇಳಿ, ಪ್ರಸಂಗ ಅಂದ್ರೇನು? ಸಂದರ್ಭ ಬಂದು ಶ್ರೀಧರ್ಮವನ್ನು ಹೇಳಿಬಿಡ್ತಾ. ಶಯನಾದುತ್ಥಿತ ನಾರಿ ಶುಚಿಸ್ಯಾದಶುಚಿ ಪುಮಾನ್ ನಾಸ್ತಿ ಸ್ತ್ರೀಣಾಂ ಪೃಥಗ್ ಜ್ಞಾನಂ ನವ್ರತಂ ನಾಪ್ಯುಪೋಷಣಂ ಪತಿ ಶುಶ್ರೂಷಣಂ ತಾಸಾಂ ತೇನ ಸ್ವರ್ಗೋ ವಿಧೀಯತೆ. ಶಯನಾದುತ್ಥಿತ ನಾರಿ ಶುಚಿ ಸ್ಯಾತ್ ಅಶುಚಿ ಪುಮಾನ್. ಹಾಸಿಗೆಯಿಂದ ಮೇಲೆದ್ದ ತಕ್ಷಣ ಪುರುಷನಿಗೆ ಅಶುಚಿ ಇದೆ, ಸ್ತ್ರೀಗೆ ಅಶುಚಿ ಇಲ್ಲ. ಇದು ವಿಶೇಷಾಂಶ ಇದೆ. ನಾಸ್ತಿ ಸ್ತ್ರೀಣಾಂ ಪೃಥಗ್ ಜ್ಞಾನಂ. ಸ್ತ್ರೀಯರಿಗೇನಿಲ್ಲ, ಪ್ರತ್ಯೇಕವಾಗಿ ಇದನ್ನೇ ಓದಬೇಕು ಅಂತ ಜ್ಞಾನ ವಿಧಿ ಇಲ್ಲ. ನವ್ರತಂ ನಾಪ್ಯುಪೋಷಣಂ. ವ್ರತ ಸ್ತ್ರೀ ಪ್ರತ್ಯೇಕವಾಗಿ ಮಾಡ್ತಕ್ಕಂಥ ವ್ರತ ಅಂತಿಲ್ಲ. ನಾಪಿ ಉಪೋಷಣಂ, ಗಂಡಸರಿಗೆ ಏಕಾದಶಿ, ಹೆಂಗಸರಿಗೆ ಬೇರೆ ವ್ರತ ಅಂತ ಮಾಡಲಿಲ್ಲ. ಏನಿದೆ ಅವರಿಗೂ ಅದೇನೆ. ಮತ್ತು ಗಂಡ ಏನು ವ್ರತ ಮಾಡ್ತಾನೆ, ಹೆಂಡತಿ ಕೂಡ ಏನು ಮಾಡಬೇಕು? ವ್ರತದಲ್ಲಿ ಭಾಗಿಯಾಗಬೇಕು. ಆತ ಮಾಡೋ ಪುಣ್ಯ ಆಕೆ ಬಂದೇ ಬರುತ್ತೆ. ಅದರಿಂದಾಗಿಯೇ ಪ್ರತ್ಯೇಕವಾಗಿಲ್ಲ ಅಂತ ಅರ್ಥ. ಹೆಂಡತಿ ಹೆಂಗಸರ ಸಂಧ್ಯಾವನ್ನೇ ಇಲ್ಲ, ಪ್ರತ್ಯೇಕ ಸಂಧ್ಯಾನ ಹೇಳಿಲ್ಲ ಆ ರೀತಿಯಾಗಿ. ಇವ್ರು ಮಾಡಿದ್ದು ಏನಾಯ್ತು ಅವರಿಗೆ? ಅವ್ರು ಏನು ಮಾಡೋಕ್ಕೆ ಚಿತ್ರಾವತಿ ಎಲ್ಲ ಇಡಬೇಕಾಗಿಲ್ಲ ಹೆಂಗಸರು. ಯಾತಕ್ಕೆ? ಗಂಡ ಇಟ್ಟರೆ ಅರ್ಧಾಂಗಿ ಆದ್ದರಿಂದ ಕೊಟ್ಟಂತೆ ಟಿಕೆಟ್ ತೊಗೋಬೇಕು. ಎಲ್ಲರೂ ಟಿಕೆಟ್ ತೊಗೋಬೇಕಾಗಿಲ್ಲ, ಒಬ್ಬರು ತೊಗೊಂಬಿಟ್ರೆ ಆಯಿತು. ಹೊತ್ತಾನೆ ಎಲ್ಲ ಒಬ್ಬರು ತೊಗೊಂಡ್ರೆ 10 ಜನದ್ದು ಒಬ್ಬರು ಎಲ್ಲ ಒಬ್ಬರನ್ನ ತಿಂದರೆ ಸಾಕದೆಲ್ಲ ಕೂಡ. ಕೆಲವು ಹಾಗೆ ಬಟ್ ಬೇರೆ ಪಾರ್ಟಿ ಆದಾಗ ತಗೊಳ್ಳೇಬೇಕು. ಆ ರೀತಿಯಲ್ಲಿ ಕೆಲವು ನಿಯಮ ಮಾಡಿಬಿಟ್ಟಿದ್ದಾರೆ. ಅರ್ಧಾಂಗಿ ಅನ್ನೋ ಪದದಲ್ಲೇ ಎಷ್ಟೋ ಧರ್ಮಗಳು ಏನಾಯ್ತು ಆಕೆಗೆ. ಈಗ ಗಂಡ ಮಾಡಿದ ತಕ್ಷಣ ಬಂದೋಯ್ತು. ಪತಿ ಅಲ್ಲ ಹೇಳಿ ನಿಯಮ ಮಾಡಿಬಿಟ್ರೆ ಹೆಂಗಸರಿಗೆ 2-3 ಎದ್ದ ತಕ್ಷಣ ದೋಷ ಇಲ್ಲ. ಒಂದು ತಲೆ ಮೇಲೆ ಸ್ನಾನ ಮಾಡಬೇಕಾಗಿಲ್ಲ. ಒಂದು ಕೆಲವೆಲ್ಲ ವಿಧಿಗಳು ತಲೆ ಮೇಲೆ ಸ್ನಾನ ಮಾಡಬೇಕಾದ ವಿಧಿ ಸ್ತ್ರೀಯರಿಗಿಲ್ಲ, ಪುರುಷರಿಗಿದ್ದೇ ಇದೆ. ಇವರು ಮಾಡದೆ ಹೋದರೆ ಅಶುಚಿ, ಅವ್ರು ಮಾಡಿದರೆ ಅಶುಚಿ. ಆ ರೀತಿಯಲ್ಲಿ ಅದು ಮಾಡೋದಾದ್ರೆ ಏನು ಮಾಡಬೇಕು? ಅವರು ಅಭ್ಯಂಜನ ಸ್ನಾನಾದಿಗಳು ಮಾಡಬೇಕೆ ಹೊರತು ಬರೀ ತಲೆ ಮೇಲೆ ಸ್ನಾನ ಮಾಡೋಂಗಿಲ್ಲ. ಕೆಲವು ನಿಯಮಗಳೆಲ್ಲ ಇದೆ. ಪತಿ ಶುಶ್ರೂಷಣಂ ತಾಸಾಂ ತೇರ ಸ್ವರ್ಗೋ ವಿಧೀಯತೆ. ಅವ್ರು ಏನು ದೊಡ್ಡ ವ್ರತ ಅಂದರೆ ಪತಿ ಸೇವನೆ ದೊಡ್ಡ ವ್ರತ. ಪತಿ ಸೇವೆ ಒಂದು ಮಾಡಿದರೆ ಅವ್ರಿಗೆಲ್ಲ ಸ್ವರ್ಗೋ ವಿಧೀಯತೆ, ಸ್ವರ್ಗಕ್ಕೆ ಅರ್ಹತೆ ಬಂದುಬಿಡಿದ್ರೆ ಕೆಲಸ ಮಾಡಬೇಕು. ಆದರೆ ಪತಿ ವಿರುದ್ಧ ಧರ್ಮ ಮಾಡಿದಾಗ ಶುಶ್ರೂಷಣ ಪ್ರಶ್ನೆ ಬರೋದಿಲ್ಲ. ಆಗ ಅದು ದೋಷ. ಅವಾಗೇನು ಮಾಡಬೇಕಾಗ? ತಿದ್ದಬೇಕಾಗ. ತಪ್ಪನ್ನು ಮಾಡಿದಾಗ ಗಂಡ ಹೇಳಿದ ಕಣ್ಣು ಮುಚ್ಕೊಂಡು ಕೇಳಬೇಕು ಅಂತ ಹೇಳಿಲ್ಲ. ಗುರುಗಳಿಗೆ ಪ್ರಹ್ಲಾದ ಹೇಳಿದ್ನಲ್ಲ, ಗುರು ಉಕ್ತಮೇನ ಗ್ರಾಹ್ಯಂ ಯದನರ್ಥೆ ಅರ್ಥಕಲ್ಪನಂ. ಹೇಗೋ ಗಂಡ ವಿರುದ್ಧವಾದ ಏಕಾದಶಿ ಉಪವಾಸ ಮಾಡಬೇಡ ಅಂತ ಹೇಳಿದೆ. ಏನು ಮಾಡಬೇಕಾಗ? ಆ ಮಾತನ್ನು ಕೇಳಬೇಕಾಗಿಲ್ಲ. ಯಾತಕ್ಕೆ ಕೇಳಬೇಕು? ಜಗಳಾಡಬೇಕು ಅಂತ ಅರ್ಥ ಅಲ್ಲ. ಏನು ಮಾಡಬೇಕು? ಅದಕ್ಕೆ ಕನ್ವಿನ್ಸ್ ಮಾಡಬೇಕು, ಒಪ್ಪಿಸ್ಬೇಕೆ ಹೊರತು ವಿರೋಧ ಪ್ರೊಟೆಸ್ಟ್ ಮಾಡೋದು ಅಂತ ಅರ್ಥ ಅಲ್ಲ. ಯಾವುದು ಅನುಕೂಲ ಅದು ಮಾಡಲೇಬೇಕು. ಇವತ್ತು ಪ್ರೊಟೆಸ್ಟ್ ಮಾಡೋದೇ ಒಳ್ಳೆಯದಕ್ಕೆ. ಏಕಾದಶಿ ಉಪವಾಸ ಮಾಡೋದು ಸಾಧ್ಯನೇ ಇಲ್ಲ ಅಂತೇಳಿ ಸಿನಿಮಾಕ್ಕೆ ಹೋಗಬೇಡ ಹೋಗ್ತೀನಿ ಅಂತೇಳಿ ಆ ಥರ. ಯಾಕೆ? ಪ್ರೊಟೆಸ್ಟ್ ಮಾಡಬೇಕಾದಕ್ಕೆ ಮಾಡೋದಿಲ್ಲ, ಮಾಡಬಾರ್ದಕ್ಕೆ ಮಾಡ್ತಾರೆ. ಮಾಡಬೇಕಾದ್ರೆ ಮಾಡಿದರೆ ಪುಣ್ಯ ಬರುತ್ತೆ ಹೊರತು ಏನು ಬರೋದಿಲ್ಲ, ಪಾಪ ಬರೋದು. ಅದಕ್ಕೆ ದ್ರೌಪದಿ ದೇವಿ ಹೆಸರಿಗೆ ಹೆಂಡತಿಯಾಗಿದ್ದರು. ಧರ್ಮದಲ್ಲಿ ಏನಂತ ಹೇಳಿದರು? ನೀನು ಮಾಡಿದ ತಪ್ಪು, ಕ್ಷಮಾ ಸರ್ವತ್ರ ಧರ್ಮೋನ ಪಾಪ ಹೇತುಶ್ಚ ದುರ್ಜನೆ. ಧರ್ಮಗಳನ್ನ ಹೇಳಲೇಬೇಕಾಗ, ಹೇಳೋದ್ರೆ ತಪ್ಪದು. ಮುಂದೆ ಅಭ್ಯಂಜನ ಮತ್ತು ಎಲ್ಲ ಇತ್ತು. ಅಭ್ಯಂಜನಂ ಅಲಂಕಾರ ಗಂಧ ಪುಷ್ಪಾದಿ ಧಾರಣಂ ಇಷ್ಟಾನ್ನ ಭೋಜನಂ ಚೈವ ತ್ಯಜೇತ್ ಪ್ರೋಷಿತ ಭರ್ತೃಕ. ಪ್ರೋಷಿತ ಭರ್ತೃಕ ಅಂದರೆ ಗಂಡ ಊರಲ್ಲಿಲ್ಲದೆ ಹೋದಾಗ ಏನು ಮಾಡಬೇಕು? ಅಭ್ಯಂಜನ ಮಾಡ್ಕೋಬಾರ್ದು. ಅಭ್ಯಂಜನ ಮಾಡ್ಕೋಬಾರ್ದು. ಹೇಗೋ ಊರಲ್ಲಿಲ್ಲ ಅಥವಾ ಸ್ಪೆಷಲ್ ಪ್ರೋಗ್ರಾಮ್ ಹಾಕೋಬಾರ್ದು. ಅಭ್ಯಂಜನ ಇಲ್ಲ, ಅಲಂಕಾರ ಇಲ್ಲ, ಗಂಧ ಪುಷ್ಪಾದಿ ಧಾರಣ ಇಲ್ಲ, ಅವೆಲ್ಲ ಭೋಗಗಳು ಅದಿಲ್ಲ. ಇಷ್ಟಾನ್ನ ಭೋಜನಂಚೈವ. ಊರಿಗೆ ಹೋಗಿದ್ದಾರೆ, ಬದನೆಕಾಯಿ ಹುಡಿ ಮಾಡಿಬಿಡ್ತೀನಿ ಅಂತ ಸಾಧ್ಯ ಇಲ್ಲ. ಇಷ್ಟಾನ್ನ ಭೋಜನ ಅಲ್ಲ, ತನ್ನ ಬೇಕಾದ ಒಳ್ಳೆಯದನ್ನು ಮಾಡ್ಕೋಬಾರ್ದು. ಏನಿರಬೇಕೋ ಅಷ್ಟೇ ಇರಬೇಕು. ಅದು ಇವತ್ತು ಊರಲ್ಲಿ ಆದರೆ ಅದು ಯಾವುದು ಸ್ಪೆಷಲ್ ಯಾವುದು ಸಾಧ್ಯನೇ ಇಲ್ಲ. ಎಷ್ಟೋ ಅಷ್ಟೇ. ಆ ಥರ ಇದ್ದರೆ ಶ್ರೇಷ್ಠ. ಅದೇ ದೊಡ್ಡ ವ್ರತ, ಅದೇ ವ್ರತಗಳವೆಲ್ಲ ಕೂಡ. ಇಷ್ಟಾನ್ನ ಭೋಜನಂಚೈವ ತ್ಯಜೇತ್ ಪ್ರೋಷಿತ ಭರ್ತೃಕ. ಯಾವಾಗಲೂ ತ್ಯಜೇತ್ತಲ್ಲ, ಪ್ರೋಷಿತ ಭರ್ತೃಕ ಆಗಿದ್ದಾಗ ಬಿಡಬೇಕು. ಸಾಧ್ವೀನಾಮೇಶ ನಾರೀಣಾಂ ಅಗ್ನಿ ಪ್ರಪತನಾದೃತೆ ನಾನ್ಯೋ ಧರ್ಮೋಸ್ತಿ ವಿಜ್ಞೇಯೋ ಮೃತೇ ಭರ್ತರಿ ಕುತ್ರಚಿತ್. ಇವತ್ತೇನಾಗಿದೆ? ಆ ರೀತಿ ಇರೋದೇ ಅಧರ್ಮ ಅಂತ ಆಗಿಬಿಟ್ಟದೆ. ಹೇಳಿಲ್ಲ ಡೈವರ್ಸಿಗೆ ಒಂದು ಕಾರಣ ಏನು ಗೊತ್ತಾ? ಭಾರಿ ದೊಡ್ಡ ಕಾರಣ ಒಂದೇ. ಇದು ಮನೆಯಲ್ಲೇ ಊಟ ಮಾಡಬೇಕು ಅಂತಾರೆ, ಹೋಟ್ಲಿಗೆ ಎಂದೂ ಕರ್ಕೊಂಡು ಹೋಗೋದಲ್ಲ. ಆದ್ದರಿಂದ ಡೈವರ್ಸ್. ಈ ಕೋರ್ಟಲ್ಲಿ ನಡೆದೋಗ್ಬಿಡುತ್ತೆ. ತಮಾಷೆ ಅಂತ ಕೇಳಿದ್ರು ಎಲ್ಲ ಕೂಡ. ಹಾಗೆಲ್ಲ ಮಾಡಬಾರ್ದು, ಒಪ್ಪಿಗೆ ಅಂತ ಹೇಳಿ ಅಂಥ ಕಾಲ ಬಂದುಬಿಟ್ಟಿದೆ. ಈ ರೀತಿ ಹಾಗಿದ್ದರೆ ಭಾಳ ಅನ್ಯಾಯ. ಇದು ಹೋಟ್ಲಿಗೆ ಹೋಗಬೇಕು ಅಂತ ಹೇಳ್ತಾರೆ, ಹೋಗೋದಿಲ್ಲ. ಅದು ಎಷ್ಟು ಒಳ್ಳೆಯದು, ಅದು ಬೆಸ್ಟ್. ಸಿಗೋದೇ ಅಪರೂಪ. ಇದು ಮಾತ್ರ ಮಾಡೇ ಮಾಡ್ತಾರೆ.
ನಾಣ್ಯೋ ಧರ್ಮೋಸ್ತಿ ವಿಜ್ಞೇಯೋ ಮೃತೇ ಭರ್ತರಿ ಕುತ್ರಚಿತ್. ಗಂಡ ಊರಲ್ಲಿಲ್ದಾಗ ಅವೆಲ್ಲ ಕೂಡ ಮೃತರಾಗಿಬಿಟ್ರೆ ಇವು ಯಾವ ಇಲ್ಲೇ ಇಲ್ಲ, ಒನ್ಸ್ ಫಾರ್ ಆಲ್ ಗಾನ್. ಗರ್ಭಿಣಿ ವಾ ವಿದೇಶಸ್ಥ ಸೂತಿಕಾ ವಾ ಭವೇದ್ಯದಿ ನಚಾನುಗಮನಂ ವರ್ತು ಬ್ರಹ್ಮಚರ್ಯವ್ರತೆ ಸ್ಥಿತ. ಇನ್ನು ಸಹಗಮನ ಮಾಡ್ತಕ್ಕಂಥ ವಿಧಿ ಹೆಂಗಸರಿಗೆ ಇದೆ, ಅದು ಮಾಡಲೇಬೇಕು ಅಂತ ಅಲ್ಲ, ಮಾಡಿದರೆ ತಪ್ಪಲ್ಲ ಅಂತಿದೆ. ಕೆಲವು ಏನು ತಿಳ್ಕೊಂಡ್ರು, ಕೈಕಾಲು ಕಟ್ಟಿ ಹಾಕಿಬಿಡ್ತಾಯಿದ್ರು. ಆ ಕಡೆ ಗುಜರಾತ್ ಆ ಕಡೆಗೆಲ್ಲ ಏನಾಗೋಗಿತ್ತು, ಗಂಡ ಸತ್ತ ಮೇಲೆ ಅವನ ಜೊತೆಗೆ ಇವ್ರು ಬೇಡ ಅಂದರೂ ಕೇಳಿದೇನೆ ಕೈಕಾಲು ಕಟ್ಟಿ ಹಾಕ್ತಾಯಿದ್ರು, ಅದನ್ನು ನಿಲ್ಲಿಸಿದ್ರು. ಅದು ತಪ್ಪಲ್ಲ. ಆದರೆ ಸಹಗಮನ ನಿಲ್ಲಿಸಬೇಕು ಅಂತ ಅರ್ಥ ಅಲ್ಲ, ಗೊತ್ತಾಯ್ತಾ. ಇಷ್ಟದಿಂದ ಮಾಡಿದಾಗ ನಿಲ್ಲಿಸೋದಕ್ಕೆ ಕಾರಣ ಇಲ್ಲ. ಆದರೆ ಬಲವಂತ ಮಾಡಿದರೆ ತಪ್ಪೆ. ಅದು ಏಕಾಶಿವಾದರೆ ಬಲವಂತ ಮಾಡೇ ಮಾಡಿಸ್ಬೇಕು, ಅದಕ್ಕೆ ಬಲವಂತ ಮಾಡಬಾರ್ದು ಅಂತ ಹೇಳಿ ಇಷ್ಟಪಟ್ಟು ಮಾಡೋವಂಥ ಪ್ರಶ್ನೆ ಇಲ್ಲ, ಇಷ್ಟಪಡಲೇಬೇಕದನ್ನು. ಇದಕ್ಕೆ ಯಾವಾಗ ಮಾಡಿಕೊಡೋದು ಅಂತ ಕೆಲವು ಕಾರಣ ಹೇಳ್ತಾರೆ. ಕೆಲವು ಸಮಯದಲ್ಲಿ ಸಹಗಮನ ಮಾಡಲೇಕೂಡ್ದು, ಮಾಡಬಹುದು ಬೇರೆ, ಇಲ್ಲಿ ಮಾಡಲೇಕೂಡ್ದು ಎಂಬುದನ್ನು ಹೇಳ್ತಾರೆ. ಯಾವಾಗ ಗರ್ಭಿಣಿಯಾಗಿದ್ದಾಗ ಸಹಗಮನ ಮಾಡಿಕೊಡೋದು. ಆಮೇಲೆ ಎರಡನೇದಾಗಿ ವಿದೇಶಸ್ಥ ಸೂತಿಕಾ ವಾ ಭವೇದ್ಯದಿ. ಸೂತಕದಲ್ಲಿರ್ತಾಳೆ, ಮಾಡಾಗಿಲ್ಲ, ಬೇರೆ ಸೂತಿಕಾ ಅಂದರೆ ಪ್ರಸೂತಿ ಹೊಂದಿದವಳು, ಜಸ್ಟ್ ಬಾಣಂತಿ ಅವಳು. ಮಗು ನೋಡ್ಕೋಬೇಕಲ್ಲ, ತ್ಯಾಗ ಮಾಡಿಬಿಟ್ರೆ. ಅದಕ್ಕೆ ಕುಂತಿ ಮಾದ್ರಿ ಇಬ್ಬರು ಇದ್ದಾರೆ. ಪಾಂಡರಾಜ ಮೃತನಾಗಿಬಿಟ್ಟ, ಈ ಸಹಗಮನ ಮಾಡಬೇಕು ಅಂತ ಪ್ರಶ್ನೆ ಬಂತು. ಯಾರು ಮಾಡಬೇಕು ಅಂತ ಪ್ರಶ್ನೆ ಬಂತು. ಋಷಿಮುನಿಗಳನ್ನ ಕೇಳಿದರು, ನಾನು ಮಾಡ್ತೇನೆ ಅಂತ ಅವರು. ಉಳಿದವ್ರು ಕೇಳಿ ಇಬ್ಬರು ಮಾಡಬೇಡಿ ಅಂತ ಹೇಳ್ತಿದ್ದರು. ಮಾಡ್ಲಿಕ್ಕೆ ಹೇಳಲಿಲ್ಲ. ಯಾಕೆ, ಒಬ್ಬರು ಮಕ್ಕಳು ನೋಡ್ಕೊಳ್ಳೋ ಒಬ್ಬರು ಬೇಕೀಗ, ಯಾರು ಒಬ್ಬರು ಉಳ್ಕೊಳ್ಳೇಬೇಕೀಗ. ಸೊ ಕುಂತಿ ಉಳಿಬೇಕೋ ಮಾದ್ರಿ ಉಳಿಬೇಕು ಅಂತ ಪ್ರಶ್ನೆ, ಗೊತ್ತಾಯ್ತಾ. ಇಬ್ಬರು ಹೋಗೋ ಪ್ರಶ್ನೆ ಇದ್ರೆ ಬರ್ತಿದ್ದಿಲ್ಲ ಆಗ. ಒಬ್ಬರು ಉಳ್ಕೊಳ್ಳೇಬೇಕು ಕಂಪಲ್ಸರಿ. ಅದು ಯಾರು ಉಳ್ಕೋಬೇಕು ಅಂದರೆ ಕುಂತಿ ಉಳ್ಕೊಂಡು ಮಾದ್ರಿ ಉಳಿಲಿಲ್ಲ. ಅದು ಕಾರಣಗಳು ಬೇಕಾಷ್ಟಿದೆ, ಅದು ಬೇಡ ಈಗ. ಅದು ಯಾಕೆ ಹೇಳಿದೆ ಅಂದರೆ ಇಬ್ಬರು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಒಬ್ಬರೇ ಆಗಿದ್ದರೆ ನೋ ಚಾನ್ಸ್, ಇಬ್ಬರಾಗಿರೋ ಒಬ್ಬರು ಉಳ್ಕೊಳ್ಳೇಬೇಕು. ಆ ಹಿನ್ನೆಲೆಯಲ್ಲಿ ಸೂತಿಕಾ ವಿದೇಶಸ್ಥ ಅಂದ್ರೇನು, ವಿದೇಶಕ್ಕೆ ಹೋಗಿದ್ರೆ ಅಂತ ಅರ್ಥ ಅಲ್ಲ. ಬೇರೆ ಸ್ಥಳದಲ್ಲಿದ್ದರೆ ಅಲ್ಲಿ ಬರಬೇಕು, ಬೇರೆ ಸಾಗಣೆ ಮಾಡೋ ಚಾನ್ಸೇ ಇಲ್ಲ. ಇಲ್ಲಿ ಗಂಡ ಇದ್ದಾನೆ, ಮೃತನಾಗಿದ್ದಾನೆ, ಅವಳು ಎಲ್ಲೋ ದೂರದಲ್ಲಿದ್ದಾಳೆ, ಆ ಸಾಗಮನ ಮಾಡೋದಕ್ಕೆ ಸಾಧ್ಯತೆ ಇಲ್ವಲ್ಲ. ಎಲ್ಲಿ ಮಾಡಬೇಕು ಸಾಗಮನನ? ಅಲ್ಲಿ ಜೊತೆಗೆ ಮಾಡಬೇಕು, ಅದೇ ಇದರಲ್ಲೇ ಪ್ರವೇಶ ಮಾಡಬೇಕು. ಅದು ಸಾಧ್ಯ ಇಲ್ಲ. ಆದ್ದರಿಂದ ಆಮೇಲೆ ಬಿಡ್ಬೋದು, ಅದು ಆ ಕಾಲಕ್ಕೆ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಶಿರಸೋ ನಚಾನುಗಮನಂ ಭರ್ತು ಬ್ರಹ್ಮಚರ್ಯವ್ರತೆ ಸ್ಥಿತ. ಬ್ರಹ್ಮಚರ್ಯವ್ರತಲ್ಲಿರಬೇಕು. ಶಿರಸೋ ಮುಂಡನಂ ಕೃತ್ವ ಸರ್ವಭೋಗ ವಿವರ್ಜಿತ ಏಕಭೋಕ್ತೃ ಹ್ಯದಶ್ಚಯ್ಯ ಸ್ನಾನಂ ತ್ರಿಶಮಣಂ ಚರೇತ್. ಮುಂದೆ ಸರ್ವಭೋಗ ಎಲ್ಲ ಭೋಗವನ್ನು ತ್ಯಾಗ ಮಾಡಿಬಿಟ್ಟು ಮುಂಡನಂ ಕೃತ್ವ ಏಕಭೋಕ್ತೃ ಒಪ್ಪತ್ಪೂಟ ಮಾಡಬೇಕು. ಅಧಶ್ಚಯ್ಯ ನೆಲದ ಮೇಲೆ ಬರಬೇಕಂದ್ರೆ ಸುಪ್ಪತ್ತಿಗೆ ಇತ್ಯಾದಿ ಹಾಕ್ಕೊಡೋದು. ಸ್ನಾನಂ ತ್ರಿಶ್ರವಣಂ ಮೂರು ಸ್ನಾನ ಮಾಡೋದು ಭಾರಿ ಶ್ರೇಷ್ಠ. ಯತಿಗಳು ಹೇಗೋ ಹಾಗೆ 3 ತ್ರಿಶ್ರವಣ ಸ್ನಾಯಿ ಅಂತ ಹೇಳಿರ್ತಾರೆ. 3 ಸ್ನಾನ ಮಾಡಿ ಜಪಾದಿಗಳನ್ನು ಮಾಡ್ಕೋಬೇಕು. ಪರ್ಯಂಕ ಶಯನಾನ್ ನಾರಿ ವಿಧವಾ ಪಾತಯೇತ್ ಪತಿಂ. ಪರ್ಯಂಕದಲ್ಲಿ ಮಂಚದ ಮೇಲೆ ಸುಪ್ಪತ್ತಿ ಮಲಗಿಬಿಟ್ರೆ ಇವಳು ಮಲಗೋದ್ರಿಂದ ಗಂಡನೇ ನರಕ ಆಗುತ್ತೆ ಅಂತ ಹೇಳ್ತಾರೆ. ಪಾತಯೇತ್ ಪತಿಂ ನೈವಾಂಗೋನ್ಮರ್ದನಂ ಕಾರ್ಯಂ ಸ್ತ್ರೀಯ ವಿಧವಯ ಕ್ವಚಿತ್. ಎಂದು ಕೂಡ ಅಭ್ಯಂತರ ಸ್ನಾನ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಆದರೆ ನರಕ ಚತುರ್ದಶಿ ಮಾತ್ರ ಏನು ಮಾಡಿದ್ದಾರೆ, ವಿಶೇಷ ಅಪವಾದ. ಅದು ಉಳಿದಂತೆ ಮಾಡಲಾಗಿಲ್ಲ. ಪ್ರತ್ಯಹಂ ತರ್ಪಣಂ ಕಾರ್ಯಂ ಭರ್ತು ಕುಶತಿಲೋದಕೈ. ಪ್ರತಿನಿತ್ಯ ಕೂಡ ಕುಶೋದಕ ತಿಲೋದಕ ಅದರಿಂದ ತರ್ಪಣವನ್ನು ಕೊಡಬೇಕು ಪತಿಗೆ. ತತ್ಪಿತುಶ್ಚಾಪಿ ನಾಮಗ್ರಹಣಪೂರ್ವಕಂ. ಆತ ಗಂಡನ ತಂದೆಗೆ ಅವ್ರ ತಂದೆಗೆ ಅಂದರೆ ತಾತ ಮುತ್ತಾತ, ಇವು ಈ ಕಡೆಯಿಂದ ಗಂಡನ ತಂದೆ ಆತನ ತಾತ ಅವರಿಗೆ ಕೊಡಬೇಕು. ಏವಂ ವಿಧ ಸ್ನಾನಂ ದಾನಂ ಮತ್ತು ತೀರ್ಥಯಾತ್ರಾಂ ವಿಷ್ಣೋ ನಾಮಗ್ರಹಂ ಪುನಃ ಏವಂ ವಿಧೈಶ್ಚ ನಿಯಮೈ ಕೃಚ್ಛ್ರೈರ್ವ ವಿಜಿತೇಂದ್ರಿಯ. ಸ್ನಾನ ಅಂದರೆ ಕಾರ್ತಿಕ ಸ್ನಾನ, ಮಾಘ ಸ್ನಾನ, ತೀರ್ಥ ಸ್ನಾನ ಇತ್ಯಾದಿಗಳು. ದಾನಂ ಅನೇಕ ದಾನಗಳು ಮಾಡಬಹುದು. ತೀರ್ಥಯಾತ್ರೆ ಮಾಡಬೇಕು. ವಿಷ್ಣುರ್ ನಾಮಗ್ರಹಂ ಪುನಃ ವಿಷ್ಣುವಿನ ನಾಮೋಚ್ಚಾರಣೆಯನ್ನು ಮಾಡೋದು. ಇದನ್ನೆಲ್ಲ ಕೂಡ ತಪ್ಪದೆ ಏವಂ ವಿಧೈಶ್ಚ ನಿಯಮೈ ಕೃಚ್ಛ್ರೈರ್ವ ವಿಜಿತೇಂದ್ರ. ಕೃಚ್ಛ್ರಾದಿ ವ್ರತಗಳನ್ನು ಮಾಡಿಕೊಂಡು ಕಾಲ ಕಡಿಬೇಕೆ ಹೊರತು ಭೋಗ ಪ್ರಸಕ್ತಿ ಇರಕೂಡದು. ನಾಧಿರೋಹೇತ್ ಅನಡ್ವಾಹಂ ಪ್ರಾಣೈ ಕಂಠಗತೈರಪಿ ಕಂಚುಕಂನ ಪರಿದಧ್ಯಾತ್ ವಾಸೋನ ವಿಕೃತಂ ವಸೇತ್. ಎಂದು ಕೂಡ ಎತ್ತಿನ ಗಾಡಿ ಮೊದಲಾದನ್ನು ಏರಬಾರದು ಅಂತ ಹೇಳ್ತಾರೆ. ಎತ್ತಿನ ಗಾಡಿ ಹೇಗೆ ಎತ್ತಿಗಳಿಗೆ ವಾಹನ ನಿಷೇಧ ಮಾಡಿದ್ರು ಹಾಗೆ ಇವರು ನಿಷೇಧ. ಇವತ್ತು ಎಲ್ಲೆಲ್ಲಿ ಇಂಪಾಸಿಬಲ್ಲು ಅದಕ್ಕೆ ಅಲೋಡ್, ಆದಷ್ಟು ಕೂಡ ಅದನ್ನು ನಿಲ್ಲಿಸಬೇಕು ಅಂತ ಅರ್ಥ. ಕಂಚುಕಂನ ಪರಿದಧ್ಯಾತ್ ವಾಸೋನ ವಿಕೃತಂ ವಸೆ. ವಿಕೃತವಾದ ವಸ್ತ್ರಾದಿಗಳನ್ನು ಧರಿಸಬಾರದು. ಅಪೃಷ್ಟ್ವಾಚ ಸುತಾನ್ ಕಿಂಚಿತ್ ನ ಕುರ್ಯಾತ್ ಭರ್ತೃ ಸತ್ಪರ. ಮಕ್ಕಳ ಅಪ್ಪಣೆ ಇಲ್ಲದೇನೆ ಯಾವ ಕೆಲಸನೂ ಮಾಡ್ಲಿಕ್ಕೆ ಹೋಗಬಾರ್ದು. ಗಂಡನ ಅಪ್ಪಣೆ ಫಸ್ಟು. ಗಂಡ ಇಲ್ಲ, ಈಗ ಯಾರ ಅಪ್ಪಣೆ ಬೇಕೀಗ? ಮಕ್ಕಳ. ಅದಕ್ಕೆ ಸ್ತ್ರೀ ಸ್ವಾತಂತ್ರ್ಯ ಬರಹತಿ ಅಂತ ಹೇಳಿ ಏನೋ ತೋಚಿದ್ದು ಅಂತ ಏನೋ ಮಾಡ್ಲಿಕ್ಕೆ ಹೋಗ್ಕೂಡ್ದು.
ವಿವಾಹಾತ್ ಪ್ರಾಕ್ ಪಿತಾ ರಕ್ಷೇತ್, ಅದೇ ಹೇಳ್ತಾರೆ ಪ್ರತಿ ರಕ್ಷೇತ್ತು ಯೌವನೆ ರಕ್ಷೇತು ಅಲ್ಲ ರಕ್ಷೇಯುರು ವಾರ್ಧಕೆ ಪುತ್ರಾ ಸ್ತ್ರೀಣಾಂ ನಾಸ್ತಿ ಸ್ವತಂತ್ರತಾ. ಇಲ್ಲಿ ಪ್ರಸಂಗ ಏನು, ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದರೆ ಏನೇನೋ ಗಲಾಟೆ ಬಿಸಿಬಿಟ್ರು ಇವರು. ಅದನ್ನೆಲ್ಲ ರಕ್ಷಣೆಗೋಸ್ಕರ ಹೇಳಿದ ಮಾತು. ರಕ್ಷಣೆ ಮಾಡಬೇಕಾದ್ರೆ ಮೊದಲು ಯಾರು ವಿವಾಹಾತ್ ಪ್ರಾಕ್ ಯಾರು ಕಾಪಾಡಬೇಕು? ತಂದೆ ಕಾಪಾಡಬೇಕು. ವಿವಾಹ ಆದಮೇಲೆ ಯಾರು ಕಾಪಾಡಬೇಕು? ಗಂಡ ಕಾಪಾಡಬೇಕು. ವೃದ್ಧಾಪ್ಯದಲ್ಲಿ ಯಾರು ಕಾಪಾಡಬೇಕು? ಮಕ್ಕಳು ಕಾಪಾಡಬೇಕು. ತಾನೇ ಮುಂದೆ ಹೋಗಬಾರ್ದು. ಇದು ಅದು ಎಲ್ಲರಿಗೂ ಅರ್ಥ ಆಗೋ ವಿಚಾರ. ರಕ್ಷಣೆ ವಿಷಯ ಏನು ಮಾಡಿಬಿಟ್ರು ಅವರು? ಗುಲಾಮಡಿದ್ದಾಗ ಏನೇನೋ ಅರ್ಥ ಮಾಡ್ಕೊಂಡ್ಬಿಟ್ಟು ಆ ಅರ್ಥ ಹೇಳಿಲ್ಲ. ಪ್ರಸಂಗ ಬಂದಿರೋದಲ್ಲಿ ಸ್ತ್ರೀ ಫಿಸಿಕಲಿ ವೀಕ್ ಆದ್ದರಿಂದ ಯಾವಾಗಲೂ ಇರಬೇಕು ರಕ್ಷಣೆಗೆ ವ್ಯವಸ್ಥೆಯಾಗಿ. ಇವತ್ತು ಲೋಕಕ್ಕೆ ಗೊತ್ತೇ ಇದೆ ಎಲ್ರಿಗೂ ಕೂಡ ರಕ್ಷಣೆ ಇರಲೇಬೇಕು. ಇತಿ ಕ್ಷೀರನಿಧಿ ನಿಬಂಧೆ, ಕ್ಷೀರನಿಧಿ ನಿಬಂಧ ಅಂತ ಗ್ರಂಥ, ಅದರಲ್ಲಿ ಇವೆಲ್ಲ ಬಂದಿದೆ. ಅತ್ರ ವಿಧವಾಯ ತರ್ಪಣಂತೂ ಪುತ್ರಪೌತ್ರಾದ್ಯಭಾವೇ ಜ್ಞೇಯಂ. ಒಂದು ಸ್ಪಷ್ಟೀಕರಣ. ಪ್ರತಿನಿತ್ಯ ಗಂಡನಿಗೆ ತರ್ಪಣ ಕೊಡಬೇಕು ಅಂತ ಹೇಳಿಬಿಟ್ರಲ್ಲ, ಇದು ಯಾವಾಗ ಹೇಳಬೇಕಾದ್ದು? ಪುತ್ರಪೌತ್ರಾದಿ ಅಭಾವೇ, ಮಕ್ಕಳು ಇಲ್ಲದೇ ಇದ್ದ ಸ್ತ್ರೀಗೆ ಹೊರತು ಮಕ್ಕಳು ಬ್ರಹ್ಮಯಜ್ಞ ಮಾಡೋಕೆ ಕೊಟ್ಬಿಡ್ತಾರ ಬೇಕಿಲ್ಲ. ಮಕ್ಕಳು ಇದ್ದಾಗ ಅವ್ರು ಬ್ರಹ್ಮಯಜ್ಞ ಕಾಲ ಕೊಡೋದ್ರಿಂದ ಬಂದೋಯ್ತು, ಮತ್ತೆ ಕೊಡೋಗಿಲ್ಲ. ಆದರೆ ಮಕ್ಕಳಿಲ್ದಂಥ ವಿಧವಾ ಸ್ತ್ರೀಗೆ ಹೇಳಿದ್ದೆ ಹೊರತು ಅವ್ರಿಗೆ ಹೇಳಿದ್ದಲ್ಲ ಅದು. ಭರ್ತೃ ನಿಯಾಮಕೋ ನಾರಾಯಣೋ ಮೇ ಪ್ರಿಯತಾಮಿತಿ ತಾಸಾಂ ಸರ್ವವ್ರತಾದಿ ಆರಂಭೆ ಸಂಕಲ್ಪ. ಯಾವುದೇ ವ್ರತಗಳನ್ನ ಆರಂಭ ಮಾಡಬೇಕಾದ್ರೆ ಅವ್ರು ಏನಂತ ಸಂಕಲ್ಪ ಮಾಡಬೇಕು? ಭರ್ತೃ ನಿಯಾಮಕೋ ನಾರಾಯಣೋ ಮೇ ಪ್ರಿಯತಾಂ, ಗಂಡನ ನಿಯಾಮಕನಾದಂಥ ಪರಮಾತ್ಮನ ಪ್ರೀತನಾಗಲಿ ಅಂತೇಳಿ ಶಿಷ್ಯನಾದ ಗಂಡಸಾದ ಯಾವಾಗಲೂ ಕೂಡ ಅಸ್ಮದ್ ಗುರುವಂತರ್ಗತ, ಗುರುವಿನಿಂದನೇ ಪ್ರಾರಂಭ ಮಾಡಬೇಕು. ಅದೇ ರೀತಿ ಸ್ತ್ರೀಯರೆಲ್ಲ ಅಸ್ಮತ್ ಪತ್ಯಂತರ್ಗತ ಅಂತಲೇ ಮಾಡಬೇಕು. ಯಾಕೆ? ಪತಿರೇವ ಗುರು ಸ್ತ್ರೀಣಾಮ ಅಂತ ನಿಯಮ ಇರೋದರಿಂದ ಆ ಮೂಲಕನೇ ಪ್ರಾಪರ್ ಚಾನಲ್ ಹೋಗ್ಬೇಕಾದ್ರೆ ಅದರಲ್ಲೇ ಹೋಗ್ಬೇಕು, ಬಿಟ್ಟು ಹೋಗಾಗಿಲ್ಲ. ತಾಸಾಂ ಪತಿದ್ವಾರೇಣ ಇವ ಹರಿಪ್ರೀತಿ ರೀತಿ ಜ್ಞೇಯಂ. ಒಟ್ಟಿನ ಮೇಲೆ ಪತಿದ್ವಾರದಿಂದನೇ ಹರಿಪ್ರೀತಿ ಸಂಪಾದನೆ ಮಾಡಬೇಕೆ ಹೊರತು ಪ್ರತ್ಯೇಕವಾದ ಅವಕಾಶ ಇಲ್ಲ ಅಂತ ತಿಳಿಸಿ ಪಾತಿವ್ರತ್ಯ ಧರ್ಮಗಳು ಪ್ರಸಂಗಾತ್ ಅಂತ ಹೇಳಿದರು. ಪ್ರಸಂಗ ಬಂತು ಅಂತ ಹೇಳಿ ಆಯಿತು ಅಂತ ಹೇಳಿ ಅಲ್ಲಿ ಸದಾಚಾರ ಸ್ಮೃತಿ ಆಚಾರದ ಭಾಗ ಎಲ್ಲ ಮುಗಿದೋಯ್ತು. ಈಗ ಇನ್ನು ಮುಂದೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನ ವಾನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ಇದು ಇದೆಲ್ಲ ಆಚೆ ಮುಂದೆ ಎಲ್ಲ ಪ್ರಮಾಣ ವಾಕ್ಯಗಳು. ಇಷ್ಟೊತ್ತು ಹೇಳಿದ್ದಕ್ಕೆ ಎಲ್ಲ ಆಧಾರ ಕೊಡ್ತಾ ಹೋಗ್ತಾರೆ. ಇದು ಭಾಗವತದ ವಾಕ್ಯ. ಅದು 11ನೇ ಸ್ಕಂದಲ್ಲಿ ಮೊದಲನೇವರೆ ಹತ್ರನೇ ಇದು. ಅದು ಹೇಳಬೇಕಾದ್ರೆ ಇಷ್ಟಂ ದತ್ತಂ ಹುತಂ ಜಪ್ತ ಇಲ್ಲೇ ಕೊಡ್ತಾರೆ ಎಲ್ಲ, ಅಲ್ಲಿ ಶ್ಲೋಕಗಳು. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಇತ್ಯತ್ರ ಹೇಳ್ತಾರೆ. ಅದೆಲ್ಲ ನಾಳೆ ಮುಂದುವರ್ಸೋಣ. ನಾಳೆ ಆ ಭಾಗ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾದನೂರಿನಲ್ಲಿ ವಿಷ್ಣು ತೀರ್ಥರ ಆರಾಧನೆ ನಡೀತಾ ಇದೆ. ಅದು ಮಾರ್ಚ್ 4, 3, 4, 5 ಅದು 4 ಮಹಾಶಿವರಾತ್ರಿ ಮಧ್ಯ ದಿವಸ. ಸಾಮಾನ್ಯವಾಗಿ ಅವರ ಆರಾಧನೆ ಹಾಗೆ ಬರೋದು. ಸಾಮಾನ್ಯವಾಗಿ 3 ದಿವಸಗಳ ಕಾಲ ಮಾದನೂರಿನಲ್ಲಿ ನಡೀತಾ ಇದೆ. ಎಲ್ಲರೂ ಕೂಡ ಅದಕ್ಕೆ ಬರಲಿಕ್ಕೆ ಆಚಾರ್ಯರು ಪ್ರತಿ ವರ್ಷದಂತೆ ಅದಕ್ಕೆ ಅವರ ಪರ್ಯಾಯದ ಸಮಯ ಆದ್ದರಿಂದ ಆಗಮಿಸಿದ್ದಾರೆ. ಅವರು ವಿಷ್ಣುತೀರ್ಥರ ಬಗ್ಗೆ ಅಂತೂ ಹೇಳಬೇಕಾದ ಕಾರಣವೇ ಇಲ್ಲ. ಅತಿ ಕಡಿಮೆ ಅವಧಿಯಲ್ಲಿ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಮತ್ತು ಅವಧೂತಚರ್ಯ 4 ಆಶ್ರಮ, ಒಂದು ಆಶ್ರಮ ಕೂಡ ಇರೋ ಕಾಲ ಇಲ್ಲ ಅಂತ ಕೆಟ್ಟ ಕಾಲದೊಳಗೆ. ಅದು ಚಿಕ್ಕ ವಯಸ್ಸು, 50 ವರ್ಷ ಅಷ್ಟೆಲ್ಲ ಮಾಡಿ ಒಂದು ಭಾಗ. ಇನ್ನೊಂದು ಅಪೂರ್ವ ಗ್ರಂಥಗಳ ರಚನೆ, ನ್ಯಾಯಸುಧಾ ಟಿಪ್ಪಣಿ ಒಳ್ಳೆಯ ಪ್ರಮಾಣಶಾಸ್ತ್ರಕ್ಕೆ ಮುಕುಟಪ್ರಾಯ. ಇನ್ನು ಭಾಗವತ ಸಾರೋದ್ಧಾರ ಪ್ರಮೇಯ ಶಾಸ್ತ್ರಕ್ಕೆ. ಯಾದವಾರ್ಯರು ಹಾಗೆ ಸುಧಾ ಟಿಪ್ಪಣಿ, ಈ ಕಡೆಗೆ ಭಾಗವತ ಟಿಪ್ಪಣಿ ಹಾಗೆ ಬರೆದ್ರು. ಇವರು ಕೂಡ ಭಾಗವತ ಸಾರೋದ್ಧಾರ ಮತ್ತು ಅದನ್ನು ಸುಧಾ ಟಿಪ್ಪಣಿನೂ ಬರೆದಿದ್ದಾರೆ. ಅನೇಕ ವಿಧ. ಸುಮಧ್ವಿಜಯ ಆಗ್ತಾಯಿದೆ. ಸುಮಧ್ವಿಜಯ ಪ್ರಮೇಯ ಫಲಮಾಲಿಕ 16 ಸರ್ಗಗಳಲ್ಲಿ ಕ್ರಮವಾಗಿ ಏನಿದೆ ಅಂಥೇಳಿ ಪ್ರಮೇಯ ಮಾಲಿಕ, ಮೇಯ ಮಾಲಿಕ. ಒಂದೊಂದು ಸರ್ಗಕ್ಕೆ ಏನು ಫಲ ಅಂಥೇಳಿ ಫಲಮಾಲಿಕ. ಪ್ರಮೇಯ ಒಂದು, ಮೇಯ ಮಾಲಿಕ ಇನ್ನೊಂದು, ಫಲಮಾಲಿಕ 2 ಸೇರಿಬಿಟ್ಟು ಪ್ರಮೇಯ ಫಲಮಾಲಿಕ ಅಂಥೇಳಿ ಅವರು ನಿತ್ಯ ಸುಮಧ್ವಿಜಯನ ಪೂರ್ತಿ ಪಾರಾಯಣ ಮಾಡ್ತಿದ್ರು. ಪೂರ್ತಿ ದಿವಸ. ನಮಗೆ ಟೈಮ್ ಇಲ್ಲ ಅಂತ ಸಾಮಾನ್ಯ ಕೆಲಸ ಹೇಳ್ತಿರ್ತಾರೆ ಯತಿಗಳವರು. ಆ ಕಾಲಕ್ಕೂ ಕೂಡ ಸ್ನಾನ ಮಾಡಿದ ತಕ್ಷಣ ನದಿ ತೀರದಲ್ಲಿ ಅದು ಜಾಗ ತೋರಿಸ್ತಾರೆ. ಮುನ್ನೋಡಿಗೆ ಹೋದರೆ ಎಲ್ಲಿ ಕೂತ್ಕೊಂಡು ಹೇಳ್ತಿದ್ರು ಅಂತೆ. ಪದ್ಮಾಸನ ಕೂತ್ಕೊಂಡು ಬಿಟ್ಟರೆ ಕಾಂತಾಯ ಶುರು ಮಾಡಿದ ಮೇಲೆ ಇತಿಗದಿತವಂತಹ ಪೂರ್ತಿ ಹೇಳಿ ಮೇಳಕ್ಕೆ ಕೇಳ್ತಿದ್ರು. ಅಂಥ ಒಂದು ಮಧ್ವವಿದ್ಯ ಭಾರಿ ಸಿದ್ಧಿ ಅವರಿಗೆ. ಮಧ್ವವಿದ್ಯ ಸಿದ್ಧಿ ಅಂದರೂ ಒಂದೇ, ಮಧ್ವಶಾಸ್ತ್ರ ಸಿದ್ಧಿ ಅಂದರೂ ಒಂದೇ. ಅಂಥ ಸಿದ್ಧಿ ಪಡೆದ ಮಹಾನುಭಾವರು, ತುಂಬ ಗೌರವ ಪಡೆದಿರ್ತಕ್ಕಂಥ ಮಹಾನುಭಾವರು. ಓದಿದ್ದವರು ಐತಿಹಾಚಾರ್ಯರ ಹತ್ರ, ಅದು ಮಂತ್ರಾಲಯದಲ್ಲಿ. ಪೀಠ ಸ್ವೀಕಾರ ಮಾಡಿದ್ದು ಸನ್ಯಾಸ ಸ್ವೀಕಾರ ಮಾಡಿದ್ದು ಸತ್ಯವರತೀರ್ಥರ ಹತ್ರ. ಸತ್ಯವರತೀರ್ಥರು ಇಬ್ಬರಿಗೆ ಆಶ್ರಮ ಕೊಡ್ತಾರೆ. ಸತ್ಯಧರ್ಮರಿಗೆ
ಸತ್ಯ ಇವರಿಗೆ ವಿಷ್ಣು ತೀರ್ಥರಿಗೆ ಇಬ್ಬರು ಕೂಡ ಭಾಗವತಕ್ಕೆ ಬರೋದು. ಸತ್ಯಸರ್ವರು ಭಾಗವತ ವ್ಯಾಖ್ಯಾನದಲ್ಲಿ ಭಾರಿ ನಿಪುಣರು, ಇವರು ಭಾಗವತ ಸಾರೋದ್ಧಾರ ಬರೋದು. ಸತ್ಯವರರು ಮಾಡಿದ ಅನುಗ್ರಹ ಇವು ಯಾರ್ಯಾರು ಇಬ್ಬರಿಗೆ ಆಶ್ರಮ ಕೊಟ್ಟರು, ಇಬ್ಬರು ಅಂಥ ಭಾಗವತ ಶಿರೋಮಣಿಗಳಾಗಿದ್ದು ಭಾರಿ ಆಶ್ಚರ್ಯ. ಭಾಳ ಅಪೂರ್ವ ವ್ಯಕ್ತಿಗಳವರು. ಅಂಥ ಮಹಾನುಭಾವರ ಆರಾಧನೆ, ವಿಷ್ಣು ತೀರ್ಥರ ಆರಾಧನೆ ನಡೀತಾ ಇದೆ. ಅದಕ್ಕೆ ಎಲ್ಲರೂ ಸಹ ಅದಕ್ಕೆ ತುಂಬ ಜನ ಸೇರ್ತಾರೆ. ಭಾಳ ಆಶ್ಚರ್ಯ ಅಂದರೆ ಒಬ್ಬ ಬಿಡಿ ಸನ್ಯಾಸಿಗಳವರು ಪೀಠಾಧೀಶರಾಗಲಿಲ್ಲ, ಅವ್ರಿಗೆ ಎಲ್ಲ ಮಠದವರು ಕೂಡ ಎಲ್ಲ ರೀತಿಯ ಜನಗಳು ಸ್ವತಃ ಅನೇಕ 10-20 ಜನ ಪಂಡಿತರುಗಳು ಮತ್ತು ಸಾವಿರಾರು ಜನ ಇವರು ಸೇರ್ತಾರೆ. ಅದಕ್ಕೆ ಅಪಾರವಾದ ಖರ್ಚು ವೆಚ್ಚ ಇರುತ್ತೆ. ಎಲ್ಲರೂ ಅವಶ್ಯವಾಗಿ ಅದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳ್ತಾ ನಾಳೆ ದಿವಸ ಮತ್ತೆ ಆಚಾರ್ಯರು ಬರ್ತಾರೆ, ಅದರಲ್ಲಿ ಭಾಗವಹಿಸ್ತಾರೆ. ಸಾಯಂಕಾಲ ನಿನ್ನೆ ಶುರುವಾಗಿದೆ ಮಧ್ವವಿಜಯ ಪ್ರವಚನ ಅಮರಜ್ಯೋತಿ ನಗರ. ಅಮರಜ್ಯೋತಿ ನಗರದಲ್ಲಿ ನಿನ್ನೆಯಿಂದ ಮಧ್ವವಿಜಯ ಪ್ರವಚನ ದಶಮಿವರೆಗೂ ಇರೋದು. ಅದು ಇದರಲ್ಲಿ ವಾಟ್ಸಪ್ಪಲ್ಲಿ ಹಾಕ್ಬೋದು. ರೆಕಾರ್ಡ್ ಅದು ಲೈವ್ ಬರ್ತಾಯಿದೆ.